ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ತುಪ್ರೆಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ. ಇವು ಉತ್ತರ ಕರ್ನಾಟಕದಲ್ಲಿ ಬೆಳೀತಾರೆ. ಇದನ್ನ ರೊಟ್ಟಿ, ಚಪಾತಿ, ಪೂರಿ ಎಲ್ಲದರ ಜೊತೆನೂ ತಿನ್ಬೋದು. ಇವಕ್ಕೆ ತುಪ್ರೆಕಾಯಿ ಅಂತ ಹೇಳ್ತೀವಿ. ಇವನ್ನ ಈಗ ಮಾಡೋದನ್ನ ನೋಡೋಣ. ಇವನ್ನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಕಡಾಯಿಗೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕಬೇಕು. ಹಾಕಿ ಅರ್ಧ ಸ್ಪೂನ್ ಸಾಸಿವೆನ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಇವೆರಡು ಫ್ರೈ ಆದಮೇಲೆ ಈಗ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಿ ಸಣ್ಣ ಸಣ್ಣದಾಗಿ. ಅವನ್ನ ಕಡಾಯಿದಲ್ಲಿ ಹಾಕಬೇಕು. ಹಾಕಿ ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಕರಿಬೇವನ್ನ ಹಾಕಬೇಕು. ತೊಳೆದಿರೋ ಕರಿಬೇವನ್ನ ಹಾಕಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಇದಕ್ಕೆ ಈಗ ತುಪ್ರೆಕಾಯಿನ ಹಾಕಬೇಕು. ಈಗ ಇದಕ್ಕೆ ತುಪ್ರೆಕಾಯಿನ ಹಾಕೋಣ. ಹಾಕಿ ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಇದು ತುಂಬಾ ಜಲ್ದಿಯಾಗಿ ಕುದಿತಾವ ಇವು. ಆಮೇಲೆ ನೀರಿನ ಅಂಶನೂ ಇದರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಅರಿಶಿಣನ ಹಾಕಬೇಕು. ಆಮೇಲೆ 1 ಸ್ಪೂನ್ ಖಾರ ಪುಡಿನ ಹಾಕಬೇಕು. ಹಾಕಿ ಈಗ ಅದನ್ನು ಸ್ವಲ್ಪ ಕಲಿಸ್ಬೇಕು. ಕಲಸಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ತುಪ್ರೆಕಾಯಿಯಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಇದಕ್ಕೆ ಮುಚ್ಚಳನ ಮುಚ್ಚಬೇಕು. ಮುಚ್ಚಿ ಈಗ ಅದೆಲ್ಲ ಕುದಿಯೋದಕ್ಕೆ ಇಡಬೇಕು. ಇದನ್ನು 10 ನಿಮಿಷ ಕುದಿಸಿದ್ರೆ ಆಯಿತು, ಬೇಗನೆ ಕುದೀತಾವ. ನೋಡಿ ಈಗ ಸ್ವಲ್ಪ ಕಲಿಸ್ಬೇಕು. ನೋಡಿ ಆವಾಗಲೇ ಎಷ್ಟು ಚೆನ್ನಾಗಿ ಕುದ್ದಿವೆ. ಈಗ ಒಂದ್ಸಲ ಚೆನ್ನಾಗಿ ಕಲಸಿ ಆಮೇಲೆ ಮತ್ತೊಂದು ಸಲ ಮುಚ್ಚಿ ಇಡಬೇಕು. ನೋಡಿ ಯಾವ ಥರ ನೀರನ್ನು ಬಿಟ್ಕೊಂಡಿದೆ. ಇದರಲ್ಲಿ ಭಾಳನೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಬೇಕು. ಚಳಿಗಾಲದಲ್ಲಿ ಮಾಡಿದರೆ ಇದಕ್ಕೆ ನೀರು ಹಾಕೋದು ಬೇಡ, ಹಾಗೇ ಕುದೀತಾವ. ಈ ಥರ ನೀರು ಬಿಟ್ಕೊಂಡು ಕುದೀತಾವ. ನೋಡಿ ಎಲ್ಲ ನೀರು ಹೋಗಿ ಚೆನ್ನಾಗಿ ಕುದ್ದಿವೆ. ಈಗ ಇದಕ್ಕೆ ಶೇಂಗಾ ಪುಡಿನ ಹಾಕಬೇಕು. 2 ಸ್ಪೂನ್ ಶೇಂಗಾ ಪುಡಿನ ಹಾಕಬೇಕು. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಶೇಂಗಾ ಪುಡಿ ಕಾಯಿಪಲ್ಯಗಳಿಗೆ ಹಾಕೋದ್ರಿಂದ ಕಾಯಿಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಕಲಸಿ ಇದನ್ನು 1 ನಿಮಿಷ ಮುಚ್ಚಿ ಇಡಬೇಕು ಮುಚ್ಚಳನ. ಹಾಗಾದರೆ ಚೆನ್ನಾಗಿ ಕುದೀತಾವ. ಈ ತುಪ್ರೆಕಾಯಿನ ಮಾಡೋದು ತುಂಬಾ ಸುಲಭ. ಇವು ತುಂಬಾ ಟೇಸ್ಟಿಯಾಗಿ ಇರ್ತಾವ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಈಗ 1 ರಿಂದ 2 ನಿಮಿಷ ಮುಚ್ಚಿಟ್ರೆ ಸಾಕು. ನೋಡಿ ಈ ಥರ ಎಲ್ಲಾನು ಕುದ್ದಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.